ಹುಕ್ಕದಂತೆ ಸತ್ಯ ತೆರೆದಟ್ಟ ಡೆಲಿವರಿ ಬಾಯ್. ಎಲ್ಲಿ ನೀವು ಹೋಗಿದ್ರಿ ಅಂದರೆ ನಿಮ್ಗೆ ಯಾವ ಲೊಕೇಶನ್ ತೋರಿಸಿತ್ತು ಅದು ಆನ್ಲೈನಲ್ಲಿ, ಮತ್ತು ಆ ವ್ಯಕ್ತಿ ಏನು ಕೊಟ್ಟರು, ಏನಾಯ್ತು ಅಲ್ಲಿ? ಅಲ್ಲಿ ನಾವು ರೆಗ್ಯುಲರಾಗಿ ಪೋರ್ಟ್ರ್ ಮಾಡ್ತೀವಿ ಡೈಲಿ. ನಾವು ಉಳಿಮಾವು ಕಡೆ ಪಿಕಪ್ ಇತ್ತು, ಅಪಾರ್ಟ್ಮೆಂಟಲ್ಲಿ ಪಿಕಪ್ ಇತ್ತು. ಸೊ ಕಾಲ್ ಮಾಡಿ ಪ್ರತಿ ಇದು ಆರ್ಡರ್ಗಳಿಗೂ ಏನಿದೆ ಐಟಮು ಅಂತ ಕೇಳ್ಕೊತೀವಿ. ಸೊ ಕಾಲ್ ಮಾಡಿದಾಗ ಲೈಕ್ ರೆಂಟೆಡ್ ಪಾಟ್ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು 4th ಫ್ಲೋರ್ಗೆ ಹೋಗಿ ತೊಗೊಂಬಂದೆ. ಒಂಥರ ಪ್ಯಾಕ್ ಆಗಿತ್ತು ಬ್ಯಾಗಲ್ಲಿ, ತುಂಬಾ ಪ್ಯಾಕ್ ಆಗಿಲ್ಲ, ಬ್ಯಾಗಲ್ಲಿತ್ತು, ಕಾಟನ್ ಬ್ಯಾಗಲ್ಲಿ. ಸೊ ನಾನು ಇಸ್ಕೊಂಡು ಬಂದೆ. ಕೆಳಗಡೆ ಒಂಥರ ಸ್ಮೆಲ್ ಬಂತು. ಏನು ಸ್ಮೆಲ್ಲು ಅಂತ ನೋಡೋಣ ಅಂದ್ಬಿಟ್ಟು ಏನಿದು ಪಾಟ್ ಅಲ್ಲ ಅಂತ ಹೇಳಿದ್ರು ಅಂತ ತೆಗೆದು ನೋಡಿದ್ರೆ ಹುಕ್ಕಾ ಪಾಟ್ ಇದೆ. ಡೆಲಿವರಿ ಬಾಯ್ ಫಾಲೋ ಮಾಡಿದ ರಿಪಬ್ಲಿಕ್. ಪೊಲೀಸರ ಜೊತೆ ಸೇರಿ ಹುಕ್ಕಾ ಆಪರೇಷನ್. ತಾವು ದೃಶ್ಯಗಳಲ್ಲಿ ಗಮನಿಸಬಹುದು. ನಾವೀಗ ಜಯನಗರದಲ್ಲಿದ್ದೀವಿ. ಹುಳಿಮಾವಿನಲ್ಲಿ ಒಂದು ಪೋರ್ಟರ್ನ ಪಾರ್ಸಲ್ ಬಂದಿತ್ತು ಆತನಿಗೆ. ಅಲ್ಲಿಂದ ಆತ ಅದನ್ನು ತೆಗೆದುಕೊಂಡು ಕೋರಮಂಗಲಕ್ಕೆ ಹೋಗ್ತಾ ಇದ್ದ. ಮಧ್ಯದಾರಿಯಲ್ಲಿ ನಮಗೆ ಸಂಪರ್ಕ ಮಾಡ್ದ. ಹಾಗಾಗಿ ನಾವು ಮಧ್ಯದಾರಿಯಲ್ಲಿ ಆತನಿಗೆ ಹೋಗಿ ಭೇಟಿಯಾಗ್ತೀವಿ. ಆ ಮುಖಾಂತರವಾಗಿ ಆತನನ್ನು ಮಾತನಾಡಿಸಿ ಅಲ್ಲಿಂದ ಈ ಒಂದು ಎಲ್ಲಿಗೆ ಹೋಗಿ ಒಂದು ಲೊಕೇಶನ್ ತಲುಪುತ್ತೆ, ಯಾವ ಅಂಗಡಿಗೆ ಹೋಗಿ ತಲುಪುತ್ತೆ ಅನ್ನೋಂಥದ್ದನ್ನು ಈಗ ಕಾಯ್ದು ನೋಡಬೇಕಾಗಿರುವಂಥದ್ದು. ಲೈವ್ ಆಗಿ ಸತ್ಯವನ್ನು ತೆರೆದಿಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇರುವಂಥದ್ದು. ಅಲ್ಲಿರುವಂಥ ಲೋಕಲ್ ಅಂದರೆ ಆ ವ್ಯಾಪ್ತಿಗೆ ಬರುವಂಥ ಠಾಣಾ ಸಿಬ್ಬಂದಿಗಳು ಕೂಡ ಒಂದು ಸಿಬ್ಬಂದಿಗಳು ಕೂಡ ಇನ್ಫಾರ್ಮೇಷನ್ ಕೊಡುವಂಥ ಪ್ರಯತ್ನ ಕೂಡ ಮಾಡಿದ್ದೀವಿ. ಸದ್ಯ ಅವರು ಕೂಡ ಆ ಸ್ಪಾಟ್ಗೆ ಬರ್ತಾರೆ. ಯಾರದು ಈ ರೀತಿಯಾಗಿ ಹುಕ್ಕಾ ಪಾಟ್ಗಳನ್ನ ಬಾಡಿಗೆಗೆ ಕೊಡ್ತಾ ಇರುವಂಥದ್ದನ್ನ ನೋಡೋಣ. ಈ ಒಂದು ಸ್ಪಾಟ್ ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನುವಂಥದ್ದನ್ನು ಕಾಯ್ದು ನೋಡಬೇಕಾಗಿದೆ. ಹುಕ್ಕಾ ದಂಧೆಕೋರರನ್ನ ಗೆಡ್ಡಾಗಿ ಕೆಡವಿದ ಖಾಕಿ. ರಿಪಬ್ಲಿಕ್ ಡೇರಿಂಗ್ ಸ್ಟಿಂಗ್ನಲ್ಲಿ ಹುಕ್ಕಾ ಪೆಡ್ಲರ್ ಲಾಕ್. ಕೋಲ್ಕತ್ತಾದಿಂದ ಬೆಂಗಳೂರಿಗೆ ಇದು ರಫ್ತಾಗ್ತಾ ಇತ್ತು. ಇಲ್ಲಿ ಅಂದರೆ ಕೋರಮಂಗಲದಿಂದ ವಿವಿಧ ಏರಿಯಾದ ಅಪಾರ್ಟ್ಮೆಂಟ್ಗಳಿಗೆ ಪೋರ್ಟರ್ ಮುಖಾಂತರವಾಗಿ ಆ ಹುಕ್ಕಾ ಪಾಟ್ಗಳನ್ನ ಕಳಿಸಲಾಗ್ತಾ ಇತ್ತು. ಮುಖ್ಯವಾಗಿ ಕೆಂಪು ಚೀಲದಲ್ಲಿ ಈ ಒಂದು ಹುಕ್ಕಾ ಪಾಟ್ಗಳನ್ನ ಇಟ್ಟು ರವಾನೆ ಮಾಡ್ತಿದ್ರು. ಆನ್ಲೈನ್ನಲ್ಲಿ ಡ್ರಗ್ ಸಪ್ಲೈ ಅಥವಾ ನಿಷೇಧಿತ ವಸ್ತುಗಳ ಸಪ್ಲೈ ತುಂಬ ಅಂದರೆ ತುಂಬ ಡೇಂಜರಸ್ ಅನ್ನುವಂಥದ್ದನ್ನು ಎಲ್ಲೆಡೆ ತುಂಬ ಚರ್ಚೆಗೆ ಗ್ರಾಸವಾಗಿತ್ತು. ಹುಕ್ಕಾ ಪೆಡ್ಲರ್ ರೂಮ್ ಮೇಲೆ ಪೊಲೀಸರ ರೇಡ್. ರಾಶಿ ಹುಕ್ಕಾ ಪಾಟ್ ಕಂಡು ಕಾಕಿ ಶಾಕ್. ಫೋಟರ್ ಮುಖಾಂತರ ಮತ್ತೆ ಇಲ್ಲಿ ಅಂದರೆ ಅವರ ಒಂದು ಅಡ್ಡಾಗಿ ಕರ್ತರ್ತಾ ಇದ್ರು. ಸದ್ಯ ನಾವೀಗ ಅದೇ ಸ್ಥಳದಲ್ಲಿದ್ದೀವಿ. ತಾವು ದೃಶ್ಯಗಳು ನೋಡ್ಬೋದು. ಸದ್ಯ 4th ಫ್ಲೋರ್ನಲ್ಲಿ ನಾವಿದ್ದೀವಿ. ತಾವು ನೋಡ್ಬೋದು ಇಲ್ಲಿ ದೃಶ್ಯಗಳಲ್ಲಿ ಬೇಗ ನೋಡಿ. ಅದೇ ಅಕ್ಯೂಸ್ಟಿಕ್ಸ್ ತಾವು ನೋಡ್ತಾ ಇರ್ಬೋದು. ಅಲ್ಲಿ ಈಗಾಗಲೇ ಸೀಸ್ ಆಗಿರುವಂಥದ್ದು ಕೋರಮಂಗಲ ಪೊಲೀಸರಿಂದ ಈ ಒಂದು ಡ್ರಗ್ ಅಂದರೆ ಅದರಲ್ಲೂ ಕೂಡ ಪ್ರಮುಖವಾಗಿ ಹುಕ್ಕಾ ಪಾಟ್ಗಳು. ಇದು ಡ್ರಗ್ ಅಲ್ಲ, ಬದಲಾಗಿ ನಿಷೇಧಿತ ವಸ್ತುವಾಗಿರುವಂಥ ಹುಕ್ಕಾ ಪಾಟ್ಗಳನ್ನ ನಗರದ ಬೇರೆ ಬೇರೆ ಏರಿಯಾದಿಂದ ಅವರು ಈ ಒಂದು ನ್ಯೂ ಇಯರ್ ಪಾರ್ಟಿಗಂತ ಹೇಳಿ ನಶೆಭರಿತ ಪಾಟ್ಗಳನ್ನ ರವಾನೆ ಮಾಡಿರ್ತಾರೆ, ಬಾಡಿಗೆಗಾಗಿ ಕಳಿಸಿರ್ತಾರೆ. ಹಲಸೂರು, ಹುಳಿಮಾವು ಎಲ್ಲ ವಿವಿಧ ಭಾಗಗಳ ಅಪಾರ್ಟ್ಮೆಂಟ್ಗಳಿಗೆ ಒಂದು ನ್ಯೂ ಇಯರ್ ಪಾರ್ಟಿಗಾಗಿ ಈ ಒಂದು ಹುಕ್ಕಾ ಪಾಟ್ಗಳನ್ನ ಕಳಿಸಲಾಗಿರುತ್ತೆ. ಆ ಮುಖಾಂತರವಾಗಿ ನ್ಯೂ ಇಯರ್ ಪಾರ್ಟಿ ಆಯಿತು. ಭರ್ಜರಿಯಾಗಿ ಹುಕ್ಕಾ ಸೇವನೆಯನ್ನು ಯುವಕರು ವಿದ್ಯಾರ್ಥಿಗಳು ಮಾಡಿದ್ರು. ಈಗ ಅದನ್ನು ಪೋರ್ಟರ್ ಮುಖಾಂತರವಾಗಿ ಮತ್ತೆ ಈ ಒಂದು ಅಡ್ಡೆಗೆ ಕರೆಸ್ಕೊಳ್ತಾ ಇದ್ರು. ನೋಡಿದ್ರಲ್ಲ, ಕರ್ನಾಟಕದಲ್ಲಿ ಆನ್ಲೈನ್ನಲ್ಲೇ ಹೇಗೆಲ್ಲ ಹುಕ್ಕಾ ದಂಧೆ ನಡೀತಾ ಇದೆಯಂತ. ಸಾಕ್ಷ್ಯ ಕೇಳ್ತಿದ್ದ ಗೃಹ ಸಚಿವರೇ, ಇನ್ನಾದರೂ ಎಚ್ಚೆತ್ತುಕೊಳ್ಳಿ. ಡ್ರಗ್ಸ್ ದಂಧೆಕೋರರಿಂದ ಕರುನಾಡನ್ನ ರಕ್ಷಣೆ ಮಾಡಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹುಕ್ಕಾ ದಂಧೆ ಸತ್ಯ ತೆರೆದಟ್ಟ ಡೆಲಿವರಿ ಬಾಯ್. ಎಲ್ಲಿ ನೀವು ಹೋಗಿದ್ರಿ ಅಂದರೆ ನಿಮ್ಗೆ ಯಾವ ಲೊಕೇಶನ್ ತೋರಿಸಿತ್ತು ಅದು ಆನ್ಲೈನಲ್ಲಿ, ಮತ್ತು ಆ ವ್ಯಕ್ತಿ ಏನು ಕೊಟ್ಟರು, ಏನಾಯ್ತು ಅಲ್ಲಿ? ಅಲ್ಲಿ ನಾವು ರೆಗ್ಯುಲರಾಗಿ ಪೋರ್ಟ್ರ್ ಮಾಡ್ತೀವಿ ಡೈಲಿ. ನಾವು ಉಳಿಮಾವು ಕಡೆ ಪಿಕಪ್ ಇತ್ತು, ಅಪಾರ್ಟ್ಮೆಂಟಲ್ಲಿ ಪಿಕಪ್ ಇತ್ತು. ಸೊ ಕಾಲ್ ಮಾಡಿ ಪ್ರತಿ ಇದು ಆರ್ಡರ್ಗಳಿಗೂ ಏನಿದೆ ಐಟಮು ಅಂತ ಕೇಳ್ಕೊತೀವಿ. ಸೊ ಕಾಲ್ ಮಾಡಿದಾಗ ಲೈಕ್ ರೆಂಟೆಡ್ ಪಾಟ್ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು 4th ಫ್ಲೋರ್ಗೆ ಹೋಗಿ ತೊಗೊಂಬಂದೆ. ಒಂಥರ ಪ್ಯಾಕ್ ಆಗಿತ್ತು ಬ್ಯಾಗಲ್ಲಿ, ತುಂಬಾ ಪ್ಯಾಕ್ ಆಗಿಲ್ಲ, ಬ್ಯಾಗಲ್ಲಿತ್ತು, ಕಾಟನ್ ಬ್ಯಾಗಲ್ಲಿ. ಸೊ ನಾನು ಇಸ್ಕೊಂಡು ಬಂದೆ. ಕೆಳಗಡೆ ಒಂಥರ ಸ್ಮೆಲ್ ಬಂತು. ಏನು ಸ್ಮೆಲ್ಲು ಅಂತ ನೋಡೋಣ ಅಂದ್ಬಿಟ್ಟು ಏನಿದು ಪಾಟ್ ಅಲ್ಲ ಅಂತ ಹೇಳಿದ್ರು ಅಂತ ತೆಗೆದು ನೋಡಿದ್ರೆ ಹುಕ್ಕಾ ಪಾಟ್ ಇದೆ. ಡೆಲಿವರಿ ಬಾಯ್ ಫಾಲೋ ಮಾಡಿದ ರಿಪಬ್ಲಿಕ್. ಪೊಲೀಸರ ಜೊತೆ ಸೇರಿ ಹುಕ್ಕಾ ಆಪರೇಷನ್.
ತಾವು ದೃಶ್ಯಗಳಲ್ಲಿ ಗಮನಿಸಬಹುದು. ನಾವೀಗ ಜಯನಗರದಲ್ಲಿದ್ದೀವಿ. ಹುಳಿಮಾವಿನಲ್ಲಿ ಒಂದು ಪೋರ್ಟರ್ನ ಪಾರ್ಸಲ್ ಬಂದಿತ್ತು ಆತನಿಗೆ. ಅಲ್ಲಿಂದ ಆತ ಅದನ್ನು ತೆಗೆದುಕೊಂಡು ಕೋರಮಂಗಲಕ್ಕೆ ಹೋಗ್ತಾ ಇದ್ದ. ಮಧ್ಯದಾರಿಯಲ್ಲಿ ನಮಗೆ ಸಂಪರ್ಕ ಮಾಡ್ದ. ಹಾಗಾಗಿ ನಾವು ಮಧ್ಯದಾರಿಯಲ್ಲಿ ಆತನಿಗೆ ಹೋಗಿ ಭೇಟಿಯಾಗ್ತೀವಿ. ಆ ಮುಖಾಂತರವಾಗಿ ಆತನನ್ನು ಮಾತನಾಡಿಸಿ ಅಲ್ಲಿಂದ ಈ ಒಂದು ಎಲ್ಲಿಗೆ ಹೋಗಿ ಒಂದು ಲೊಕೇಶನ್ ತಲುಪುತ್ತೆ, ಯಾವ ಅಂಗಡಿಗೆ ಹೋಗಿ ತಲುಪುತ್ತೆ ಅನ್ನೋಂಥದ್ದನ್ನು ಈಗ ಕಾಯ್ದು ನೋಡಬೇಕಾಗಿರುವಂಥದ್ದು. ಲೈವ್ ಆಗಿ ಸತ್ಯವನ್ನು ತೆರೆದಿಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇರುವಂಥದ್ದು. ಅಲ್ಲಿರುವಂಥ ಲೋಕಲ್ ಅಂದರೆ ಆ ವ್ಯಾಪ್ತಿಗೆ ಬರುವಂಥ ಠಾಣಾ ಸಿಬ್ಬಂದಿಗಳು ಕೂಡ ಒಂದು ಸಿಬ್ಬಂದಿಗಳು ಕೂಡ ಇನ್ಫಾರ್ಮೇಷನ್ ಕೊಡುವಂಥ ಪ್ರಯತ್ನ ಕೂಡ ಮಾಡಿದ್ದೀವಿ. ಸದ್ಯ ಅವರು ಕೂಡ ಆ ಸ್ಪಾಟ್ಗೆ ಬರ್ತಾರೆ. ಯಾರದು ಈ ರೀತಿಯಾಗಿ ಹುಕ್ಕಾ ಪಾಟ್ಗಳನ್ನ ಬಾಡಿಗೆಗೆ ಕೊಡ್ತಾ ಇರುವಂಥದ್ದನ್ನ ನೋಡೋಣ. ಈ ಒಂದು ಸ್ಪಾಟ್ ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನುವಂಥದ್ದನ್ನು ಕಾಯ್ದು ನೋಡಬೇಕಾಗಿದೆ. ಹುಕ್ಕಾ ದಂಧೆಕೋರರನ್ನ ಗೆಡ್ಡಾಗಿ ಕೆಡವಿದ ಖಾಕಿ. ರಿಪಬ್ಲಿಕ್ ಡೇರಿಂಗ್ ಸ್ಟಿಂಗ್ನಲ್ಲಿ ಹುಕ್ಕಾ ಪೆಡ್ಲರ್ ಲಾಕ್. ಕೋಲ್ಕತ್ತಾದಿಂದ ಬೆಂಗಳೂರಿಗೆ ಇದು ರಫ್ತಾಗ್ತಾ ಇತ್ತು. ಇಲ್ಲಿ ಅಂದರೆ ಕೋರಮಂಗಲದಿಂದ ವಿವಿಧ ಏರಿಯಾದ ಅಪಾರ್ಟ್ಮೆಂಟ್ಗಳಿಗೆ ಪೋರ್ಟರ್ ಮುಖಾಂತರವಾಗಿ ಆ ಹುಕ್ಕಾ ಪಾಟ್ಗಳನ್ನ ಕಳಿಸಲಾಗ್ತಾ ಇತ್ತು. ಮುಖ್ಯವಾಗಿ ಕೆಂಪು ಚೀಲದಲ್ಲೇ ಈ ಒಂದು ಹುಕ್ಕಾ ಪಾಟ್ಗಳನ್ನ ಇಟ್ಟು ರವಾನೆ ಮಾಡ್ತಿದ್ರು. ಆನ್ಲೈನ್ನಲ್ಲಿ ಡ್ರಗ್ ಸಪ್ಲೈ ಅಥವಾ ನಿಷೇಧಿತ ವಸ್ತುಗಳ ಸಪ್ಲೈ ತುಂಬ ಅಂದರೆ ತುಂಬ ಡೇಂಜರಸ್ ಅನ್ನುವಂಥದ್ದನ್ನು ಎಲ್ಲೆಡೆ ತುಂಬ ಚರ್ಚೆಗೆ ಗ್ರಾಸವಾಗಿತ್ತು. ಹುಕ್ಕಾ ಪೆಡ್ಲರ್ ರೂಮ್ ಮೇಲೆ ಪೊಲೀಸರ ರೇಡ್. ರಾಶಿ ಹುಕ್ಕಾ ಪಾಟ್ ಕಂಡು ಕಾಕಿ ಶಾಕ್. ಫೋಟರ್ ಮುಖಾಂತರ ಮತ್ತೆ ಇಲ್ಲಿ ಅಂದರೆ ಅವರ ಒಂದು ಅಡ್ಡಾಗಿ ಕರೆತರ್ತಾ ಇದ್ರು. ಸದ್ಯ ನಾವೀಗ ಅದೇ ಸ್ಥಳದಲ್ಲಿದ್ದೀವಿ. ತಾವು ದೃಶ್ಯಗಳು ನೋಡ್ಬೋದು. ಸದ್ಯ 4th ಫ್ಲೋರ್ನಲ್ಲಿ ನಾವಿದ್ದೀವಿ. ತಾವು ನೋಡ್ಬೋದು ಇಲ್ಲಿ ದೃಶ್ಯಗಳಲ್ಲಿ ಬೇಗ ನೋಡಿ, ಅದೇ ಅಕ್ಯೂಸ್ಟಿಕ್ಸ್ ತಾವು ನೋಡ್ತಾ ಇರ್ಬೋದು. ಅಲ್ಲಿ ಈಗಾಗಲೇ ಸೀಸ್ ಆಗಿರುವಂಥದ್ದು ಕೋರಮಂಗಲ ಪೊಲೀಸರಿಂದ ಈ ಒಂದು ಡ್ರಗ್ ಅಂದರೆ ಅದರಲ್ಲೂ ಕೂಡ ಪ್ರಮುಖವಾಗಿ ಹುಕ್ಕಾ ಪಾಟ್ಗಳು. ಇದು ಡ್ರಗ್ ಅಲ್ಲ, ಬದಲಾಗಿ ನಿಷೇಧಿತ ವಸ್ತುವಾಗಿರುವಂಥ ಹುಕ್ಕಾ ಪಾಟ್ಗಳನ್ನ ನಗರದ ಬೇರೆ ಬೇರೆ ಏರಿಯಾದಿಂದ ಅವರು ಈ ಒಂದು ನ್ಯೂ ಇಯರ್ ಪಾರ್ಟಿಗೆ ಅಂತ ಹೇಳಿ ನಶೆಭರಿತ ಪಾಟ್ಗಳನ್ನ ರವಾನೆ ಮಾಡಿರ್ತಾರೆ, ಬಾಡಿಗೆಗಾಗಿ ಕಳಿಸಿರ್ತಾರೆ. ಹಲಸೂರು, ಹುಳಿಮಾವು ಎಲ್ಲ ವಿವಿಧ ಭಾಗಗಳ ಅಪಾರ್ಟ್ಮೆಂಟ್ಗಳಿಗೆ ಒಂದು ನ್ಯೂ ಇಯರ್ ಪಾರ್ಟಿಗಾಗಿ ಈ ಒಂದು ಹುಕ್ಕಾ ಪಾಟ್ಗಳನ್ನ ಕಳಿಸಲಾಗಿರುತ್ತೆ. ಆ ಮುಖಾಂತರವಾಗಿ ನ್ಯೂ ಇಯರ್ ಪಾರ್ಟಿ ಆಯಿತು. ಭರ್ಜರಿಯಾಗಿ ಹುಕ್ಕಾ ಸೇವನೆಯನ್ನು ಯುವಕರು ವಿದ್ಯಾರ್ಥಿಗಳು ಮಾಡಿದ್ರು. ಈಗ ಅದನ್ನು ಪೋರ್ಟರ್ ಮುಖಾಂತರವಾಗಿ ಮತ್ತೆ ಈ ಒಂದು ಅಡ್ಡೆಗೆ ಕರೆಸ್ಕೊಳ್ತಾ ಇದ್ರು. ನೋಡಿದ್ರಲ್ಲ, ಕರ್ನಾಟಕದಲ್ಲಿ ಆನ್ಲೈನ್ನಲ್ಲಿ ಹೇಗೆಲ್ಲ ಹುಕ್ಕಾ ದಂಧೆ ನಡೀತಾ ಇದೆ ಅಂತ. ಸಾಕ್ಷ್ಯ ಕೇಳ್ತಿದ್ದ ಗೃಹ ಸಚಿವರೇ, ಇನ್ನಾದರೂ ಎಚ್ಚೆತ್ತುಕೊಳ್ಳಿ. ಡ್ರಗ್ಸ್ ದಂಧೆಕೋರರಿಂದ ಕರುನಾಡನ್ನ ರಕ್ಷಣೆ ಮಾಡಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹುಕ್ಕಾ ದಂಧೆ ಸತ್ಯ ತೆರೆದಿಟ್ಟ ಡೆಲಿವರಿ ಬಾಯ್. ಎಲ್ಲಿ ನೀವು ಹೋಗಿದ್ರಿ ಅಂದರೆ ನಿಮ್ಗೆ ಯಾವ ಲೊಕೇಶನ್ ತೋರಿಸಿತ್ತು ಅದು ಆನ್ಲೈನಲ್ಲಿ, ಮತ್ತು ಆ ವ್ಯಕ್ತಿ ಏನು ಕೊಟ್ಟರು, ಏನಾಯ್ತು ಅಲ್ಲಿ ನಾವು ರೆಗ್ಯುಲರ್ ಆಗಿ ಪೋರ್ಟರ್ ಮಾಡ್ತೀವಿ ಡೈಲಿ. ನಾವು ಹುಳಿಮಾವು ಕಡೆ ಪಿಕಪ್ ಇತ್ತು, ಅಪಾರ್ಟ್ಮೆಂಟಲ್ಲಿ ಪಿಕಪ್ ಇತ್ತು. ಸೊ ಕಾಲ್ ಮಾಡಿ ಪ್ರತಿ ಇದು ಆರ್ಡರ್ಗಳಿಗೂ ಏನಿದೆ ಐಟಮು ಅಂತ ಕೇಳ್ಕೊತೀವಿ. ಸೊ ಕಾಲ್ ಮಾಡಿದಾಗ ಲೈಕ್ ರೆಂಟೆಡ್ ಪಾಟ್ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು 4th ಫ್ಲೋರ್ಗೆ ಹೋಗಿ ತೊಗೊಂಬಂದೆ. ಒಂಥರ ಪ್ಯಾಕ್ ಆಗಿತ್ತು ಬ್ಯಾಗಲ್ಲಿ, ತುಂಬಾ ಪ್ಯಾಕ್ ಆಗಿಲ್ಲ, ಬ್ಯಾಗಲ್ಲಿತ್ತು, ಕಾಟನ್ ಬ್ಯಾಗಲ್ಲಿ. ಸೊ ನಾನು ಇಸ್ಕೊಂಡು ಬಂದೆ. ಕೆಳಗಡೆ ಒಂಥರ ಸ್ಮೆಲ್ ಬಂತು. ಏನು ಸ್ಮೆಲ್ಲು ಅಂತ ನೋಡೋಣ ಅಂದ್ಬಿಟ್ಟು ಏನಿದು ಪಾಟ್ ಅಲ್ಲ ಅಂತ ಹೇಳಿದ್ರು ಅಂತ ತೆಗೆದು ನೋಡಿದ್ರೆ ಹುಕ್ಕಾ ಪಾಟ್ ಇದೆ. ಡೆಲಿವರಿ ಬಾಯ್ ಫಾಲೋ ಮಾಡಿದ ರಿಪಬ್ಲಿಕ್. ಪೊಲೀಸರ ಜೊತೆ ಸೇರಿ ಹುಕ್ಕಾ ಆಪರೇಷನ್. ತಾವು ದೃಶ್ಯಗಳಲ್ಲಿ ಗಮನಿಸಬಹುದು. ನಾವೀಗ ಜಯನಗರದಲ್ಲಿದ್ದೀವಿ. ಹುಳಿಮಾವಿನಲ್ಲಿ ಒಂದು ಪೋರ್ಟರ್ನ ಪಾರ್ಸಲ್ ಬಂದಿತ್ತು ಆತನಿಗೆ. ಅಲ್ಲಿಂದ ಆತ ಅದನ್ನು ತೆಗೆದುಕೊಂಡು ಕೋರಮಂಗಲಕ್ಕೆ ಹೋಗ್ತಾ ಇದ್ದ. ಮಧ್ಯದಾರಿಯಲ್ಲಿ ನಮಗೆ ಸಂಪರ್ಕ ಮಾಡ್ದ. ಹಾಗಾಗಿ ನಾವು ಮಧ್ಯದಾರಿಯಲ್ಲಿ ಆತನಿಗೆ ಹೋಗಿ ಭೇಟಿಯಾಗ್ತೀವಿ. ಆ ಮುಖಾಂತರವಾಗಿ ಆತನನ್ನು ಮಾತನಾಡಿಸಿ ಅಲ್ಲಿಂದ ಈ ಒಂದು ಎಲ್ಲಿಗೆ ಹೋಗಿ ಒಂದು ಲೊಕೇಶನ್ ತಲುಪುತ್ತೆ, ಯಾವ ಅಂಗಡಿಗೆ ಹೋಗಿ ತಲುಪುತ್ತೆ ಅನ್ನೋಂಥದ್ದನ್ನು ಈಗ ಕಾಯ್ದು ನೋಡಬೇಕಾಗಿರುವಂಥದ್ದು. ಲೈವ್ ಆಗಿ ಸತ್ಯವನ್ನು ತೆರೆದಿಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇರುವಂಥದ್ದು. ಅಲ್ಲಿರುವಂಥ ಲೋಕಲ್ ಅಂದರೆ ಆ ವ್ಯಾಪ್ತಿಗೆ ಬರುವಂಥ ಠಾಣಾ ಸಿಬ್ಬಂದಿಗಳು ಕೂಡ ಒಂದು ಸಿಬ್ಬಂದಿಗಳು ಕೂಡ ಇನ್ಫಾರ್ಮೇಷನ್ ಕೊಡುವಂಥ ಪ್ರಯತ್ನ ಕೂಡ ಮಾಡಿದ್ದೀವಿ. ಸದ್ಯ ಅವರು ಕೂಡ ಆ ಸ್ಪಾಟ್ಗೆ ಬರ್ತಾರೆ. ಯಾರದು ಈ ರೀತಿಯಾಗಿ ಹುಕ್ಕಾ ಪಾಟ್ಗಳನ್ನ ಬಾಡಿಗೆಗೆ ಕೊಡ್ತಾ ಇರುವಂಥದ್ದನ್ನ ನೋಡೋಣ. ಈ ಒಂದು ಸ್ಪಾಟ್ ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನುವಂಥದ್ದನ್ನು ಕಾಯ್ದು ನೋಡಬೇಕಾಗಿದೆ. ಹುಕ್ಕಾ ದಂಧೆಕೋರರನ್ನ ಗೆಡ್ಡಾಗಿ ಕೆಡವಿದ ಖಾಕಿ. ರಿಪಬ್ಲಿಕ್ ಡೇರಿಂಗ್ ಸ್ಟಿಂಗ್ನಲ್ಲಿ ಹುಕ್ಕಾ ಪೆಡ್ಲರ್ ಲಾಕ್. ಕೋಲ್ಕತ್ತಾದಿಂದ ಬೆಂಗಳೂರಿಗೆ ಇದು ರಫ್ತಾಗ್ತಾ ಇತ್ತು. ಇಲ್ಲಿ ಅಂದರೆ ಕೋರಮಂಗಲದಿಂದ ವಿವಿಧ ಏರಿಯಾದ ಅಪಾರ್ಟ್ಮೆಂಟ್ಗಳಿಗೆ ಪೋರ್ಟರ್ ಮುಖಾಂತರವಾಗಿ ಆ ಹುಕ್ಕಾ ಪಾಟ್ಗಳನ್ನ ಕಳಿಸಲಾಗ್ತಾ ಇತ್ತು.
ಮುಖ್ಯವಾಗಿ ಕೆಂಪು ಚೀಲದಲ್ಲಿ ಈ ಒಂದು ಹುಕ್ಕಾ ಪಾಟ್ಗಳನ್ನ ಇಟ್ಟು ರವಾನೆ ಮಾಡ್ತಿದ್ರು. ಆನ್ಲೈನ್ನಲ್ಲಿ ಡ್ರಗ್ ಸಪ್ಲೈ ಅಥವಾ ನಿಷೇಧಿತ ವಸ್ತುಗಳ ಸಪ್ಲೈ ತುಂಬ ಅಂದರೆ ತುಂಬ ಡೇಂಜರಸ್ ಅನ್ನುವಂಥದ್ದನ್ನು ಎಲ್ಲೆಡೆ ತುಂಬ ಚರ್ಚೆಗೆ ಗ್ರಾಸವಾಗಿತ್ತು. ಹುಕ್ಕಾ ಪೆಡ್ಲರ್ ರೂಮ್ ಮೇಲೆ ಪೊಲೀಸರ ರೇಡ್. ರಾಶಿ ರಾಶಿ ಹುಕ್ಕಾ ಪಾಟ್ ಕಂಡು ಕಾಕಿ ಶಾಕ್. ಫೋಟೋ ಮುಖಾಂತರ ಮತ್ತೆ ಇಲ್ಲಿ ಅಂದರೆ ಅವರ ಒಂದು ಅಡ್ಡಾಗಿ ಕರ್ತರ್ತಾ ಇದ್ರು. ಸದ್ಯ ನಾವೀಗ ಅದೇ ಸ್ಥಳದಲ್ಲಿದ್ದೀವಿ. ತಾವು ದೃಶ್ಯಗಳು ನೋಡ್ಬೋದು. ಸದ್ಯ 4th ಫ್ಲೋರ್ನಲ್ಲಿ ನಾವಿದ್ದೀವಿ. ತಾವು ನೋಡ್ಬೋದು ಇಲ್ಲಿ ದೃಶ್ಯಗಳಲ್ಲಿ ಬೇಗ ನೋಡಿ ಅದು ಅಕ್ಯೂಸ್ಟಿಕ್ಸ್ ತಾವು ನೋಡ್ತಾ ಇರ್ಬೋದು. ಅಲ್ಲಿ ಈಗಾಗಲೇ ಸೀಸ್ ಆಗಿರುವಂಥದ್ದು ಕೋರಮಂಗಲ ಪೊಲೀಸರಿಂದ ಈ ಒಂದು ಡ್ರಗ್ ಅಂದರೆ ಅದರಲ್ಲೂ ಕೂಡ ಪ್ರಮುಖವಾಗಿ ಹುಕ್ಕಾ ಪಾಟ್ಗಳು. ಇದು ಡ್ರಗ್ ಅಲ್ಲ, ಬದಲಾಗಿ ನಿಷೇಧಿತ ವಸ್ತುವಾಗಿರುವಂಥ ಹುಕ್ಕಾ ಪಾಟ್ಗಳನ್ನ ನಗರದ ಬೇರೆ ಬೇರೆ ಏರಿಯಾದಿಂದ ಅವರು ಈ ಒಂದು ನ್ಯೂ ಇಯರ್ ಪಾರ್ಟಿಗೆ ಅಂತ ಹೇಳಿ ನಶೆಭರಿತ ಪಾಟ್ಗಳನ್ನ ರವಾನೆ ಮಾಡಿರ್ತಾರೆ, ಬಾಡಿಗೆಗಾಗಿ ಕಳಿಸಿರ್ತಾರೆ. ಹಲಸೂರು, ಹುಳಿಮಾವು ಎಲ್ಲ ವಿವಿಧ ಭಾಗಗಳ ಅಪಾರ್ಟ್ಮೆಂಟ್ಗಳಿಗೆ ಒಂದು ನ್ಯೂ ಇಯರ್ ಪಾರ್ಟಿಗಾಗಿ ಈ ಒಂದು ಹುಕ್ಕಾ ಪಾಟ್ಗಳನ್ನ ಕಳಿಸಲಾಗಿರುತ್ತೆ. ಆ ಮುಖಾಂತರವಾಗಿ ನ್ಯೂ ಇಯರ್ ಪಾರ್ಟಿ ಆಯಿತು, ಭರ್ಜರಿಯಾಗಿ ಹುಕ್ಕಾ ಸೇವನೆಯನ್ನು ಯುವಕರು ವಿದ್ಯಾರ್ಥಿಗಳು ಮಾಡಿದ್ರು. ಈಗ ಅದನ್ನು ಪೋರ್ಟರ್ ಮುಖಾಂತರವಾಗಿ ಮತ್ತೆ ಈ ಒಂದು ಅಡ್ಡೆಗೆ ಕರೆಸ್ಕೊಳ್ತಾ ಇದ್ರು. ನೋಡಿದ್ರಲ್ಲ, ಕರ್ನಾಟಕದಲ್ಲಿ ಆನ್ಲೈನ್ನಲ್ಲೇ ಹೇಗೆಲ್ಲ ಹುಕ್ಕಾ ದಂಧೆ ನಡೀತಾ ಇದೆಯಂತ. ಸಾಕ್ಷ್ಯ ಕೇಳ್ತಿದ್ದ ಗೃಹ ಸಚಿವರೇ, ಇನ್ನಾದರೂ ಎಚ್ಚೆತ್ತುಕೊಳ್ಳಿ. ಡ್ರಗ್ಸ್ ದಂಧೆಕೋರರಿಂದ ಕರುನಾಡನ್ನ ರಕ್ಷಣೆ ಮಾಡಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.